ದೇವರನ್ನ ಚೆನ್ನಾಗಿಟ್ಟಿಲ್ಲಪ್ಪ. ಅಮ್ಮ ಅಪ್ಪ, ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಯ್ತಪ್ಪ. ಯಾಕಪ್ಪ ಗಾಡಿ ನಿಲ್ಲಿಸ್ದೆ? ನಾನೆಲ್ ಗುರು ನಿಲ್ಲಿಸ್ದೆ, ಅದಾಗದೆ ನಿಂತಾಯ್ತು. ಟೈಮ್ ಎಷ್ಟನ? 7 ಗಂಟೆ. 7 ಗಂಟೆ ಆದ್ಮೇಲೆ ನನ್ನ ಗಾಡಿ ವೈನ್ ಸ್ಟೋರ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಮತ್ ನನ್ ಗತಿ? ನಿನ್ ಗತಿ ನನ್ಗೇನ್ ಗೊತ್ತು? ಎದೋಗಲು ಅಲ್ಲಿ ನೋಡಿ ಮುಂದೆ ಹರಿಸ್ತಾಗ ಹಾಕಿದೆ, ಮುಂದಕ್ಕೆ ಹೋಗಿ ನೀನೇ ಮಲ್ಕೊಂಡ್ಬಿಡು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಅಣ್ಣ ವೆಂಕಟೇಶನ 90 ಸೂಪರ್ ಜಾಕ್ ವಿಸ್ಕಿ, ಸೌತೆಕಾಯಿ ಕಾಂಪ್ಲಿಮೆಂಟ್ರಿ. ಮೊನ್ನೆದು ತುಂಬಾ ಚೆನ್ನಾಗಿದೆಯಲ್ಲ. ಮರ್ಯಾದೆ 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 ಇರ್ಬೇಕು ಮನುಷ್ಯನ್ಗೆ. ಬೆಳ್ತೀಯ ಬಾಳ್ ತಗೊಳ್ಳೆ ಬಿಡು. ಮದುವೆಗೋಗ್ಬೇಕ. ಇಷ್ಟೊತ್ತು ಏನ್ ಮಾಡ್ತಿದ್ರು ಒಳಗೆ? ಯಾಕೆ ಬಾಯಿಲ್ ತಗೊಳ್ಳಿಲ್ಲ? ಆನಂದ, ಬೆಳಿಗ್ಗೆ ಎಲ್ಲ ದೇವರ ತರ ಇರ್ತೀಯ, ರಾತ್ರಿ ಆದ್ರೆ ಯಾಕೋ ಕುಡಿದು ಹೀಗೆ ದೆವ್ವ ತರ ಆಡ್ತೀಯ. ನಾನೇನ ಕೇಳಿದ್ರೆ ನೀನೇನ ಮಾತಾಡ್ತೀಯ. ಮುದ್ಕೆ ಹೋಗ, ಮನೆ ಬಿಟ್ಟು ಹೋಗ. ಆನಂದ, ಜನ್ಮ ಕೊಟ್ಟ ಅಪ್ಪನಿಗೆ ಹೇಳೋ ಮಾತೇನೋ ಇದು? ನೀನಿದೆಯಲ್ಲ ನೀನು ಈ ಸಿನಿಮಾ ನಟಿ ಪಂಡ್ರಿ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ. ಸಾಯ್ಸಾಕ್ಬಿಡ್ತೀನಿ. ಮುದ್ಕೆ ಮಾತತ್ರ 9 ತಿಂಗಳು ಒತ್ತೆ ಎತ್ತೆ, 9 ತಿಂಗಳು ಒತ್ತೆ ಎತ್ತೆ ಅಂತ ಬರೀ ಓಡ್ಬಿಡ್ತಾ ಇದೆಯಾ? ಏನು ಪ್ರಪಂಚದಲ್ಲಿ ಇನ್ಯಾರು ಮಕ್ಕಳನ್ನೇ ಎತ್ತಿಲ್ಲ. ಇವಳೊಬ್ಬಳೆ ಮಕ್ಕಳನ್ನ ಎತ್ತಿರೋ ವರ್ಷದ ವಾಟಿಕ ಏಕೈಕ ಪರಿಪೂರ್ಣ ಮಹಿಳೆ ಹತ್ರ ಆಡ್ಬೇಡ. ನೀನು ಎಗರ್ಸಿ ಕುದ್ದು ಬಿಡ್ತೀನಿ. ಮುದ್ಕ ಜಾಸ್ತಿ ಮಾತಾಡಿದ್ರೆ ಎಗರ್ಸಿ ಎರೆ ಕೊದ್ದು ಬಿಡ್ತೀನಿ. ನೀನು ನರಡಿ, ನಮ್ಮನ್ನು ಯಾಕೋ ನರಡಿಸ್ತೀಯ? ನಾವೇನೋ ತಪ್ಪು ಮಾಡಿದೀವಿ. ಕಾರ್ಪೊರೇಷನ್ ಅಲ್ಲಿ ಕಸ ಮಾಡೋರ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಅಲ್ಲಿ ಓದಿಸ್ತಾರ. ಇತ್ಯಗೂಡಲ್ಲಿ ಕೆಲಸ ಮಾಡೋರೆಲ್ಲ ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸ್ತಾರ. ಅಂತದ್ರಲ್ಲಿ ನಿನ್ಗಿರೋದು ಒಬ್ಬನೇ ಮಗ. ನನಗೆ ಒಂದು ಡಬ್ಬ ಆಟೋ ಕೊಟ್ಬಿಟ್ಟು ಡ್ರೈವರ್ ಮಾಡ್ಬಿಟ್ಟಲ್ಲ. ಡ್ರೈವರ್ ರೋಡಲ್ಲಿ ಹೋಗೋರಲ್ಲ ಅದು ಮರೇ ಬಾಪ ಅಂತಾರೆ. BDS ನವ್ರಂತೂ ಡೈರೆಕ್ಟ್ ಆಗಿ ಗುದ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಟ್ರಾಫಿಕ್ ಪೊಲೀಸ್ನವ್ರ ಕೈ ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿನ್ನ ಹೆಸರೇ ಕಳೆದು ಬಿಡ್ತಾರೆ. ಅಮ್ಮ, ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್. ಈಗ ನನಗೆ ಒಂದು ಕರೆಕ್ಟ್ ಡೀಟೇಲ್ ಗೊತ್ತಾಗ್ಬಿಡಿ. ನಾನು ನಿಜವಾಗ್ಲೂ ನಿಮಗೆ ಹುಟ್ಟಿದ್ದೀನ? ನನ್ನ ಕಥೆ ಏನು? ಅಥವಾ ನೀವು ನನ್ನನ್ನ ಎಲ್ಲರೂ ದೊಡ್ಡ ತಗೊಂಬಂದ್ರ? ಇಲ್ಲ ನಾನೇನಾದ್ರೂ ತೊಟ್ಟಿಲಿ ಸಿಕ್ಕಿರೋ ಫ್ಲಾಶ್ ಬ್ಯಾಕ್ ಇದೆಯಾ? ಟೋಟಲ್ ಡೀಟೇಲ್ ಇವತ್ತು ನನಗೆ ಗೊತ್ತಾಗ್ಬಿಡ್ಬೇಕು. ನಿಮ್ಮಿಬ್ರಿಗೂ ಬೆಳಿಗ್ಗೆ ತನಕ ಟೈಮ್ ಮುಟ್ಟ. ಈ ಶೋಕಿ ಬರೇ ಈಗ ಇಲ್ಲೇ ಕೂತ್ಕೊಂಡಿರ್ರಿ, ನಾನ್ ಬೆಳಿಗ್ಗೆ ಬರ್ತೀನಿ. ಅಷ್ಟರಲ್ಲಿ ಟೋಟಲ್ ಡೀಟೇಲ್ ಎಲ್ಲ ಗೊತ್ತಾಗ್ಬಿಡ್ಬೇಕು. ಮಲಗಿದ್ರ ಮೋದಿ ಹಾಸ್ಪಿಟ್ಲು, ನಾಳೆ ಕಣ್ಣು ಫ್ರೀಯಾಗಿ ತೆಗೆಸ್ಬಿಡ್ತೀನಿ. ಇದು ನಮ್ಮ ಒಟ್ಟಾರ, ಇದು ನಮ್ಮ ಮನೆ, ಇದು ನಿಮ್ಮ ಮಾವನ್ ಮನೆ. ಬಾಗ್ಲು ಬಿಡಿಯಮ್ಮ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಸೂರ್ಯ ಭಗವಾನೇ ನಮಸ್ಕಾರ. ನಮಸ್ಕಾರಪ್ಪ, ಕಾಪಾಡಪ್ಪ. ನಾನು ಇಲ್ಲಿದ್ದೀನಿ. ಗೌರಿ, ಅಯ್ಯಯ್ಯೋ ಎಷ್ಟ್ ದಿನ ಆಯ್ತಮ್ಮ ನಿನ್ ನೋಡಿ. ಇದ ನಿಮ್ದು ಲಗೇಜ್ ಗಿಗೇಜ್ ಏನು ಕಾಣ್ತಾ ಇಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ? ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ಕಳ್ಕೊಂಡು ಗಲಾಟೆ ಮಾಡ್ತಾ ಇದ್ಲು. ಮಕ್ಕಳು ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಏನೋ ಬಾಂಬೆ ಹೋಗ್ತಾ ಇದ್ಲತ್ತೆ. ಬಾಂಬ್ ಚಿಕ್ಕ ವಯಸ್ಸಲ್ಲಿ ನೀನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ತಂದಾಗ್ಲೇ ಅನ್ಕೊಂಡೆ ಒಂದೆಲ್ಲ ಒಂದ್ ದಿನ ನೀನು ಹಳ್ಳಿಯಿಂದ ಡಿಲ್ಲಿ ತನಕ ನಾನ್ ಸ್ಟಾಪ್ ರನ್ನಿಂಗ್ ಮಾಡ್ತೀಯ ಅಂತ. ಅದ್ಯಾಕಮ್ಮ ಬಾಂಬೆ ಕಡೆ ಓಡ್ತಾ ಇದ್ದೆ? ಇನ್ನೇನ್ ಮಾಡ್ಲಿ ಮಾವ, ಅಮ್ಮ ಯಾವ್ದೋ ಕೋಡಂಗಿ ಕೊಟ್ಟು ಮದ್ವೆ ಮಾಡಕ್ ನೋಡಿದ್ಲು, ಅದಕ್ಕೆ ಊರ್ ಬಿಟ್ಟು ಬಂದ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಅಲ್ಲ ಅದು ಸಹವಾಸನೆ ಬೇಡ ಅಂತಾಳೆ. ಅಮ್ಮ ಅಂತೆ ಅಮ್ಮ, ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಹುಟ್ಬಿಟ್ಟ ನೀನು. ಊರವರೆಲ್ಲ ನಿನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ನೋಡು ಮಾವ, ಊರಿನ ಜನಕ್ಕೋಸ್ಕರ ನಾನು ಇಷ್ಟ ಇಲ್ದೇ ಇರೋರ್ನ ಮದ್ವೆ ಆಗ್ಬೇಕಾ? ಅಯ್ಯೋ ಬೇಡಮ್ಮ, ಬೇಡ್ಲೇ ಬೇಡ. ಇಷ್ಟ ಇಲ್ದೇ ಇರೋರ್ನ ಮದ್ವೆ ಆಗ್ಲೇಬಾರ್ದು. ಆದ್ರೆ ಲೈಫ್ ದೇವದಾಸ್ ಪಿಕ್ಚರ್ ತರ ಆಗ್ಬಿಡಲ್ವಾ? ಹೊರಕೆ ತಗೊಂಡ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಬೇಡ ಅಂದ್ರು ಆ ಹಿಂದಿ ಪಿಕ್ಚರ್ಗಳು ನೋಡಿ ಕೆಟ್ಟ ಕೆರೆ ಹಿಡ್ಬಿಟ್ಟಿದ್ಯಾ. ಯಾಕಕ್ಕೆ ಇಷ್ಟೊಂದು ಕೆಡದಂಗ್ ಮಾತಾಡ್ತೀಯ? ಬೆಳೆದು ನಿಂತರ ಹೆಣ್ಮಕ್ಳು ಗಾಜಿನ ಬೊಂಬೆ ಇದ್ದಂಗೆ, ಕೆಳಗೆ ಬಿದ್ರೆ ಹೊಡೆದಾಗ್ತವೆ. ನೀನ್ ಹಿಂಗೆ ಗದರ್ತಾ ಇದ್ರೆ ಗೌರಿ ಅನ್ನೋ ಗಾಜಿನ ಬೊಂಬೆನ ನಾವೇ ಕೆಳಗ ಹೊಡೆದಾಗ್ತಂಗಲ್ವಾ? ಏನ್ ಮಾಡು ಅಂತ್ಯಾ? ನನ್ ಏನ್ ಮಾಡು ಅಂತ್ಯಾ? ದಿನಕ್ಕೊಂದೊಂದ್ ಗಂಡು ಬರುತ್ತೆ, ಅವ್ರು ಯಾರ ಮುಖಾನು ನೋಡೋದಿಲ್ಲ. ಅಕಸ್ಮಾತ್ ನೋಡಿದ್ಲು ಅಂತ ಇಟ್ಕೋ, ಒಂದಲ್ಲ ಒಂದ್ ಐಬಿದೆ ಅಂತ ಹೇಳ್ತಾಳೆ. ಇವ್ಳು ಹೀಗೆ ಮಾಡ್ತಾ ಇದ್ರೆ ಇವಳನ್ನ ಯಾವ್ ಹೇಳ್ಕೊತಾನೆ? ನಾನಿಲ್ವಾ ಅಕ್ಕ? ನಿನ್ ತಮ್ಮ ಅನ್ಸ್ಕೊಂಡಿರೋ ನಾನಿಲ್ವಾ? ನಾನ್ ಮುಂದೆ ನಿಂತು ಮದುವೆ ಮಾಡ್ತೀನಿ. ಹೌದಕ್ಕ. ಅಕ್ಕ ನೀನೊಂದ್ 6 ತಿಂಗಳು ಬಿಡು, ಗೌರಿಗೆ ಇಷ್ಟ ಆಗುವಂತ ಗಣ್ಣ ಕರ್ಕೊಂಬಂದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆ ಟೈಮಲ್ಲಿ ನೀನ್ ಬಂದು 2 ಅಕ್ಷತೆ ಕಾಲ ಹಾಕು, ಅಷ್ಟೇ ಸಾಕು. ಅಯ್ಯೋ ನನ್ ಚಿನ್ನ. ಲೇ ಗೌರಿ,
ನನ್ ತಮ್ಮನ್ ನಂಬಿ ನಿನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನೀನೇನಾದ್ರೂ ಬಿತ್ರಿ ಆಟ ತೋರಿಸ್ದೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹುಷಾರ್. ಇಲ್ಲಮ್ಮ, ಮಾವ ಹೇಳ್ದಂಗೆ ಕೇಳ್ತೀನಿ. ಅಪ್ಪ ಬರ್ತೀನಪ್ಪ. ಆಯ್ತಮ್ಮ. ಅಮ್ಮ ಬರ್ತೀನಮ್ಮ. ಬರ್ತೀನಿ ಕಣ. ಸಮಾಧಾನವಾಗಿ ಹೋಗು. ಹುಷಾರ್. ಈಗ ಹೇಳಮ್ಮ, ನಿನ್ಗೆ ಎಂತ ಗಂಡು ಬೇಕು? ಶಾರುಖ್ ತರ ಬ್ರೈಟ್, ಅಮೀರ್ ತರ ವೈಟ್, ಸಲ್ಮಾನ್ ತರ ಟೈಟ್. तीनों में एक मिले तो बस, तीनों मिले तो खुश. ಏನಮ್ಮ ಇದು? ಕಾಂದಾನ್ ಮೇಲೆ ಕಣ್ಣಾಕ್ಬಿಟ್ಟಿದ್ದಲ್ಲಮ್ಮ. ಅಕ್ಕ ಹೇಳ್ದಂಗೆ ಸಿನಿಮಾ ನೋಡಿ ಮೆಂಟ್ಲಾಗ್ಬಿಟ್ಟಳೆ. ಏನಾರು ಒಂದು ದಾರಿ ಮಾಡ್ಬೇಕು. ಅಮ್ಮ ಗೌರಿ, ಈ ಹಳೆ ಆರ್ಟಿಸ್ಟ್ಗಳನ್ನೆಲ್ಲ ಮೀರ್ಸೋ ಅಂತವನು ಇಲ್ಲೊಬ್ಬ ಇದ್ದಾನೆ. ಆದ್ರೆ ಅವನಿಗೆ ಒಪ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ. ಅವನು ಅಷ್ಟು ಸಖತ್ತಾಗಿದ್ದಾನ? ಸಖತ್ತಾಗಿದಾನ. ಈ ಶಾರುಖ್ ಖಾನು, ಅಮೀರ್ ಖಾನು, ಸಲ್ಮಾನ್ ಖಾನು ಮೂರ್ನು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹುಡ್ತಾನೆ ಈ ಹೀಮ್ಯಾನ್. ಇವನಿಗೆ ಆ ಖಾನ್ಗಳಿಗೆ ಇಲ್ದಿರೋ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಇದೆ. ಏನ್ ಮಾವ ಅದು? ರಫ್ ಅಂಡ್ ಟಫ್. ಅವನ ಮೈಯಲ್ಲಿ ಮಿಂಚಿದೆ, ಕಣ್ಣಲ್ಲಿ ಬಿಂಪಿದೆ, ನಾಲಿಗೆಯಲ್ಲಿ 7 o'clock ಬ್ಲೇಡ್ ಇದೆ. ಮಾವ ನಂಗೊಂದು ತೋರ್ಸು ಮಾವ, ಅವ್ನನ್ನ ತೋರ್ಸು ಮಾವ. ತುಂಬಾ ಅರ್ಜೆಂಟ್ ತಿಳಿದ್ಯಾ? ನಾನು ಅವ್ನು ತೋರಿಸ್ತೀನಿ, ನೀನೇ ಲೈನ್ ಹೊಡೆದು ಅವ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಆಯ್ತು ಮಾವ. ಬಂದ ನಮ್ಮ ಹೀಮ್ಯಾನ್. ಅಮೀರ್ ಕಲ್ಲರು, ಹಂಗಾರೆ ಶಾರುಖ್ ಚಾರ್ಮು, ಸಲ್ಮಾನ್ ಮಸಲ್ಸು. ಮಾವ ಇವನು ಹೀಮ್ಯಾನೆ. ಹಿಂಗೆ ಓಕೆನಾ? ಮಾವ ಇವನೇ ನನಗೆ ಸರಿಯಾದ ಜೋಡಿ. ಹಂಗಾದ್ರೆ ಹಾಕು ಅವನಿಗೆ ಮೋಡಿ. ಅಯ್ಯೋ ಬರ್ರೆ ಬರ್ರೆ. ಓ ಆಹಾ ಆಹಾ. ಮುದ್ಕೆ ಇವಳು ಯಾಕೆ ನಿನ್ ಜೊತೆ ಇಟ್ಕೊಂಡಿದ್ಯಾ? ನಿನಗೂ ಇವಳಿಗೆ ಏನೋ ಸಂಬಂಧ? ಅದನ್ ಕೇಳಕ್ ನೀನ್ ಯಾವನೋ? ನಾನು ಅವಳ ಮಾವ. ಮುಚ್ಚ ಬಾಯಿ. ಅದಕ್ಕೆ ನನ್ನ ಮಗನೇ ಅರ್ಧ ರಾತ್ರಿ ಈ ಹುಡುಗಿನ ಮನೆಯಿಂದ ಹೊರಗಾಕಿ ಈಗ ದೊಡ್ಡದಾಗಿ ಸಂಬಂಧ ಮಾತಾಡಕ್ ಬಂದಿದ್ಯಾ? ನಮಗೆ ಆವಾಸು ಆ ಜೋರ ಕೆಮ್ಮಿದ್ರೆ ಈಗಲೇ ಸತ್ತೋಗಿದ್ಯಾ? ನಮಗೆ ಆವಾಸು. ಗೌರೆ ಗೌರೆ, ನಿನ್ನಿಂದ ಯಾವ್ದೋ ಹಳೆ ಡಬ್ಬ ಮುದ್ಕಿರ್ತಿರ್ ಕೈಲೆಲ್ಲ ಬಯಸ್ಕೊಳಂಗ ಆಗೋಯ್ತಲ್ಲ. ಈ ಮುದ್ಕಿ ನಂಬೇಡ ಹೇಳ. ನಿನ್ನಂತ ಮುದ್ದಾದ ಹುಡುಗಿರ್ನ ಇಮಿಡಿಯೇಟ್ ಆಗಿ ಬಾಂಬೆಗೆ ಪಾರ್ಸಲ್ ಮಾಡೋ ಅವಳೇ ಏಜೆಂಟ್ ಇದ್ದಂಗ ಅವಳು. ಆ ಮುಖ ನೋಡು, ಹಳೆ ಜಗನ್ಮೋಹಿನಿ ಕಂಡಾಳ ಘಾಟಿದ್ದಂಗ ಅವಳೆ. ಅಯ್ಯೋ ಪಾಪಿ ಮುಂಡೆ ಮಗನೇ, ಈ ದಿಕ್ಕಿಲ್ದೆ ಇರೋ ಮುದುಕಿಗೆ ದಿಕ್ಕಾಗಿರ್ಲಿ ಅಂತ ಈ ಮಗುನ ನನ್ ಮೊಮ್ಮಗಳಿಗಿಂತ ಹೆಚ್ಚಾಗಿ ಸಾಕ್ತಾ ಇದ್ದೀನಿ. ಇಂತ ಕೆಟ್ಟ ಮಾತಾಡ್ತಿದ್ದಿಲ್ಲ, ನಿನ್ ನಾಲ್ಗೆ ಸೇದೋಗೋ. ಕಂಡೋರ್ ಮಕ್ಕಳನ್ನ ಕರ್ಕೊಂಬಂದ್ ಸಾಕೋದಕ್ಕೆ ನೀನ್ ಅವಳೆ ಮಕ್ಕಳ ಕಳ್ಳಿ. ಅಯ್ಯಯ್ಯ, ಬೋರ್ಡ್ ಹಾಕೊಂಡು ವ್ಯಾಪಾರ ಮಾಡ್ತಾವಳಲ್ಲಪ್ಪ. ಏನ್ ಕಾಲ ಬಂತೆಯೋ. ಇಂತ ಗರ್ವಾಲಿನ ಇನ್ನು ಏರಿಯಾದಲ್ಲಿ ಇಟ್ಕೊಂಡಿದ್ರಲ್ಲ ಶಾಂತಮ್ಮ ಹೆಣ್ಣಿನ ವ್ಯಾಪಾರಿಗಳು. ಗೌರಿ, ಈ ಪತ್ರೊಳ್ಳಿ ಮುದುಕಿನ ನಂಬೇಡ. ಬಾ ಬನ್ನಿ ಬಾ. ಕೈ ಬಿಡು. ಸರಿಯಾಗೋದು, ಅದು ಹಣ್ಣಿನ ವ್ಯಾಪಾರಿಗಳು. ಯಾವಾಗ ನೋಡಿದ್ರು ಕಚ್ಚಡ ಯೋಚನೆಗಳೇ ಮಾಡ್ತಿರ್ತೀಯ. ಹೌದು, ನಾನು ಕಚ್ಚಡ, ನಾಯಿ, ಲುಚ್ಚ, ಲೋಫರು ಬೀದಿಲಿರ್ತೀನಿ. ರಾತ್ರಿ ಹೊತ್ತು ಹೇಳ್ಕೊತೀನಿ, ಹಗಲು ಹೊತ್ತು ಹೇಳಲ್ಲ ಅಷ್ಟೇ. ನಿನ್ ಕೈ ಮುಗಿತೀನಿ, ಮರ್ಯಾದೆಗೆ ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಶಂಕರನ್ ಕರಿಬೇಕಾಗುತ್ತೆ. ಯಾವ ನಮ್ ಶಂಕರ? ಅವನಿನ್ ಪಂಡ್ರ ಕಿಂಗ. ಅವನ ಶಂಕರ ನನ್ಗೇನೆ. ನಾನು ಯಾರಿಗೂ ಎದುರೋದಿಲ್ಲ. ನೋಡೋ, ನಿಮ್ಮಮ್ಮ ಊರಿಂದ ಲೆಟರ್ ಬರೆದವಳೆ. ಅವಳ ಮನೆಗೆ ಬಂದು ಕಣ್ಣೀರಲ್ಲಿ ಕೈ ತಂದು ಅದೇ ನೀರಲ್ಲಿ ಸ್ನಾನ ಮಾಡಕ್ ಮುಂಚೆ ನೀನ್ ಮನೆಗೆ ಬಂದ್ಬಿಡ್ಬೇಕು. ಆಗಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಬಾಜಿ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಮುದ್ದು ಗೌರಿ, ಇವಳೆ ತಿಳಿದಳೆ. ಗೌರಿ, ನೀನೇನು ಎಲ್ಲಿದ್ಯಾ? ಅಯ್ಯಯ್ಯೋ, ನೀನ್ ಊರ್ಗ್ ಹೋಗ್ಬಿಟ್ಟೆ ಅನ್ಕೊಂಡಲ್ಲ ನಾನು. ನಾನ್ ಯಾಕೆ ಊರ್ಗ್ ಹೋಗ್ಲಿ? ನಾನ್ ಇಷ್ಟಪಟ್ಟಿರೋ ನನ್ ಶಂಕರ್ನ ಮದ್ವೆ ಮಾಡ್ಕೊಳ್ದೆ ನಾನು ಇಲ್ಲಿಂದ ಕದ್ಲಲ್ಲ. ನಿನ್ ಮನೆಯಿಂದ ಆಚೆ ಹಾಕಿದ ತಕ್ಷಣ ನಾನ್ ಹೆದರ್ಕೊಂಡ್ ಓಡ್ ಹೋಗ್ತೀನಿ ಅನ್ಕೊಂಡ್ಯಾ? ಅಯ್ಯೋ, ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನೋಡಮ್ಮ, ಹಿಂಗೆಲ್ಲ ಆಟ ಮಾಡಬಾರ್ದು. ನೀನ್ ರೋಡಲ್ಲಿ ಈ ತರ ಹಣ್ಣು ಮಾಡ್ತಾರ ನನ್ ಕೈ ನೋಡಕ್ ಆಗಲ್ಲಮ್ಮ. ಮಾನ ಮರಿದ ಪ್ರಶ್ನೆ. ಬಾಮ ಮನೆಗ್ ಬಾಮ.
ನಿನ್ ಮನೆಗ ನನ್ನ ಪ್ರಾಣ ಹೋದ್ರೂ ಬರಲ್ಲ. ಹೆಂಗೋ ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ನಿನ್ ಹುಚ್ಚಾಟನ ನನ್ ಕೈ ನೋಡಕ್ ಆಗಲ್ಲಪ್ಪ. ನಿನ್ನ ಕೈ ಮುಗಿತೀನಿ, ಹೊರಟೋಗು. ಅಯ್ಯಯ್ಯೋ ಗೌರಿ, ಅಕ್ಕ ಬಂದು ಕೇಳಿದ್ರೆ ಏನಮ್ಮ ಹೇಳಿ? ಸತ್ತೋದ್ಲು ಅಂತ ಹೇಳು. ಅಯ್ಯೋ ಬಿಡ್ತು ನಮ್ಮ ಗೌರಿ, ಹಂಗೆಲ್ಲ ಮಾತಾಡ್ಬಾರ್ದು. ದಯವಿಟ್ಟು ಬಾಮ ಬಾಮ. ನೋಡು, ನಾನ್ ಎಲ್ಲಾ ಹುಡುಗಿರ್ ತರ ಅಲ್ಲ. ನನಗಿಷ್ಟ ಬಂದಂಗೆ ನಾನಿರೋದು. ನೀನ್ ನನ್ ತಲೆ ತಿನ್ಬೇಡ, ಹೊರಟೋಗು. ಅಲ್ಲಮ್ಮ ಗೌರಿ, ನನ್ ಮಾತ್ ಕೇಳಮ್ಮ. ಅಜ್ಜಿ, ನಾನ್ ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ. ಯಾರಮ್ಮ ಇವರು? ಏನ್ ಬೇಕಂತೆ? ನಾನ್ ಹೇಳ್ತಿದ್ನಲ್ಲ ನಮ್ ಮಾವ ಅಂತ, ಅವ್ನು ಇವನೇ. ಗೌರಿ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ ನೀನು? ಇನ್ನೊಂದ್ಸಾರಿ ಅಂಗಡಿ ಕಡೆ ತಲೆ ಹಾಕ್ಬೇಡ, ಹೋಗು ಹೋಗು ಅಂತ ಹೇಳ್ತಾ ಇದೀನಿ. ಯಾವ್ದೇ ಮುದುಕಿದು ದಿಢೀರಂತ ಎಂಟ್ರಿ ಹಾಕ್ಬಿಟ್ಲು? ಹಾಯ್. ಏನೇ ಫ್ರೂಟ್ ಸಾಲಿಡ್ ಯಾರು ಹಚ್ಕೊಳ್ಳಿಲ್ವಾ? ಏನ್ ಶಂಕ್ರು, ಅವ್ರ ಮನ್ಸಿಗೆ ಬಂದಂಗ್ ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತರ್ಲಿ? ನಾನು ಮನ್ಸಿಗೆ ಬಂದಾಗೆ ದುಡ್ಡು ಕೇಳ್ತೀನಿ. ನೀನ್ ಏನ್ ಬೇಕಾದ್ರೂ ಕೇಳು, ಎಷ್ಟು ಬೇಕಾದ್ರೂ ಕೇಳು, ನಿನಗಿಲ್ಲ ಅಂತೀನಾ? ಒಂದ್ ಕೆಲಸ ಮಾಡಾಗಾರೆ, ಒಂದ್ ಹಸು ನೋಟು ಗಾಂಧಿ ತಾತ ಇರೋ ತೆಗಿ. ಗಾಂಧಿ ತಾತಾನೇ ಬೇಕಾ? ಯಾಕೆ ಇತ್ತಾವ್ರೆ ಹೋಗ್ಬೇಡ್ವಾ? ಅವ್ರನ್ನು ಬೇಡ ಇವ್ರನ್ನು ಬೇಡ. ಹತ್ಕೋ. ಏಯ್ ತುಂಬಸ್ರು. ಲೇ ಇದೇನ್ ಆಟೋ ಅನ್ಕೊಂಡೆ ಲಾರಿ ಅನ್ಕೊಂಡ್ಯಾ? ಲೇ ಈ ಆಟೋ ನನ್ ಸ್ವಂತದ ಕಡೆ, ಬಾಡಿಗೆ ಅದಲ್ಲ. ಶಂಕ್ರು, ನಾನು ನಿನ್ ಸ್ವಂತ. ಸರ್ಕು ಶಂಕ್ರು. ಹೇಳಿದ್ ಮತ್ ಕೇಳಿ, ಹಿಂದೆ ಹತ್ಕೋ. ಹಿಂದೆ ಜಾಗ ಎಲ್ಲಿದೆ? ಮೇರಿ ಜಾನ್, ಶಾರುಖ್ ಖಾನ್. ಚಿಚಿ ಚಿಚಿ, ಲೇ ಈ ತರ ಹೋದ್ರೆ ಪೊಲೀಸರು ಫೈನ್ ಹಾಕ್ತಾರೆ ಕಣೆ. ಫೈನ್ ನಾನ್ ಕಟ್ತೀನಿ. ಸರ್ಕು ಶಂಕ್ರು. ನಡಿ ಶಂಕ್ರು. ಅದೇನ್ ಮೈ ಗೊತ್ಕೊಂಡೆ ಕೂತ್ಕೊಂಡ್ಯಾ? ಸುತ್ತೂರ ಕೂತ್ಕೋ. ನೋಡೋ, ನಾನ್ ಪಕ್ಕಾ ಬ್ರಹ್ಮಚಾರಿ, ಆಂಜನೇಯನ್ ಪೂಜಾರಿ. ನಾನು ಬ್ರಹ್ಮಚಾರಿಣಿನಿ. ನಂದು ಫಸ್ಟ್ ಲವ್ ಶಂಕ್ರು. ಲವ್ ಅಂದ್ರೆ ನೋಡ, ಆಮೇಲೆ ಲವ್ ಅಂದ್ರೆ ಡೇಂಜರಸ್. ಆಮೇಲೆ ನೋಡೋ ಆಕ್ಸಿಡೆಂಟ್ ಮಾಡ್ಬಿಡ್ತೀನಿ, ಇಬ್ರು ಗುಂಡಿಗೆ ಬಿದ್ದೋಗ್ಬಿಡ್ತೀವಿ ಅಷ್ಟೇ. ಇಬ್ರು ಬೀಳೋದಾದ್ರೆ ಗುಂಡಿಗೇನು, ಪಾತಳಕ್ಕಾದ್ರೂ ರೆಡಿನೇ ಶಂಕ್ರು. ಹಾಯ್ ಶಂಕ್ರು. ಏನೇ ಇದು? ಏನೇ ನೀನ್ ಅವತಾರ? ಯಾಕರು ಶಂಕ್ರು, ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ನಿನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ನಾನೊಂದಷ್ಟು ಪಿಕ್ಚರ್ ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೆಸೆ ಬುದ್ಧಿಗಿದ್ದೇನೆ ನಿಂಗೆ? ನೀನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರು ಬಿದ್ಬಿಟ್ಟಿದ್ಯಾ? ಯಾರು ಬಿದ್ದಿದ್ದಾರೆ ಅಂತ ಹೇಳಿದ್ದು? ನೋಡು, ಕಲ್ಬಂಡೆ ಹತ್ರ ಗಟ್ಟಿಯಾಗಿ ನಿಂತಿದ್ದೀನಿ. ಎಲ್ಲಾರನ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ? ಜೋರಾಗಿ ಹುಟ್ಟಿರ್ಬೇಕು. ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವ್ಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು ಇಂಗ್ಲಿಷ್ ಲವ್. ನನಗಂತೂ ನಿನ್ ಮೇಲೆ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. ಯಾರ್ ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ ಮಾಡ್ತೀನಿ. ಏನೇ ಯಾವಾಗ್ಲೂ ಬೆಕ್ಕಾಟ ಬಂದಂಗ್ ಬರ್ತೀಯ? ಓಹೋ, ಏನೇ ಇದ್ ನೀನ್ ಅವತಾರ? ಒಂದ್ ಮಾರ್ ಹೂವ ಮುಡ್ಕೊಂಡು ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ಈಗ ಒಂಥರ ಹುಡುಗಿ ತರ ಕಾಣಿಸ್ತಿದ್ಯಾ, ಗೌರಮ್ಮ ತರ ಕಾಣಿಸ್ತಿದ್ಯಾ. ಅಮ್ಮ ತಾಯಿ ಇನ್ಮೇಲೆ ಹೀಗೆ ಇದ್ಬಿಡಮ್ಮ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬರ್ಲಾ? ಏನೇ ಇದು? ಎಲ್ಲ ರೋಡಲ್ಲಿ ಇಟ್ಕೊಂಡು ಬಿಡ, ಯಾರೋ ನೋಡ್ರಿ ಕತೆ. ನಾನು ಆಂಜನೇಯನ್ ಪೂಜಾರಿ, ಬಾಲ ಬ್ರಹ್ಮಚಾರಿ, ನನಗೆ ಹಿಡ್ಕೊಂಬಾರ್ದು ಬಿಡ. ಏನ್ ಹೇಳಲಿ? ಏನ್ ಶಂಕ್ರು ನೀನು? ಮಾತಾಡಿದ್ರು ರೇಖ್ಯ, ಮಾತಾಡದೆ ಇದ್ರು ರೇಖ್ಯ. ನೀನ್ ಹೇಳಿದಕ್ಕೆ ತಾನೇ ನನ್ ಮೌನ ವ್ರತ ಆಚರಿಸ್ತಿರೋದು. ನೀನೇ ಕಿಂಡಲ್ ಮಾಡಿದ್ರೆ ಹೇಗ್ ಶಂಕ್ರು? ಬಿಡ, ಈಗ ಏನ್ ಮಾಡ್ಬೇಕು ಅಂತ ಬೊಗಳು. ಲವ್ ಮಾಡು. ಲವ್ವ? ಏನ್ ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ಯಾ? ಯಾಕೆ ಕಷ್ಟನಾ? ನಾನ್ ಮಾಡ್ತಾ ಇಲ್ವಾ? ನೋಡು, ನಿನ್ಗೇನ್ ಕೆಲ್ಸ ಇಲ್ಲ, ನೀನ್ ಲವ್ ಮಾಡ್ಕೋ. ನನಗ್ ಬೇರೆ ಕೆಲ್ಸ ಇದೆ, ಅದನ್ನ ಮಾಡ್ತೀನಿ. ಓಕೆ? ನಮ್ ಗೌರಿ ಇದ್ದಂಗವಳೆ. ಗೌರಿ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಫ್ಯಾಷನ್ ಟಿವಿಯಲ್ಲಿ ಸತಿ ಸಾಕೋಬಾಯಿ ಸಿನಿಮಾ ನೋಡ್ದಂಗ ಆಗ್ತಾ ಇದೆ. ಏನಮ್ಮ ಇದೆಲ್ಲ? ನಾನ್ ಹಿಂಗಿದ್ರೆ ಶಂಕ್ರು ನನ್ನ ಲವ್ ಮಾಡ್ತೀನಿ ಎಂದಿದ್ದ. ಓ, ಲವ್ ಮಾಡದ್ನ? ನಿನ್ ತಲೆ. ಆ ಮಾಯನ್ ಕರ್ಕೊಂಬಂದು ಕಾಲೋನಿಲಿ ಇಟ್ಕೊಂಡ್ ಮೇಲೂ ನೀನ್ ನಂಬ್ತೇವನ್ನ. ಅಯ್ಯೋ, ಮಾಯನು ಶಂಕ್ರುನು ಎಣ್ಣೆ ಸೀಗೆಕಾಯಿ ಇದ್ದಂಗೆ. ಅವಳು ಬುದ್ಧಿ ಕಲ್ಸ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ. ಅಯ್ಯ, ತಂದಿಟ್ಕೊಂಡ್ ಮೇಲೆ ಮುಗೀತಲ್ಲ. ಏನ್ ಗೌರಿ ನೀನು ಇಷ್ಟೊಂದ್ ಸಿನಿಮಾ ನೋಡ್ತೀನಿ ಅಂತ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ? ನೋಡು, ಸಂಪತ್ತಿಗೆ ಸವಾಲಿಂದ ಹಿಡ್ಕೊಂಡು ನಂಜುಂಡಿ ಕಳಂದವರೆಗೂ, ಬಹುದೂರ್ ಗಂಡಿಂದ ಹಿಡ್ಕೊಂಡು ಅಂಜದ ಗಂಡವರೆಗೂ
ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ಹಾವು ಮುಂಗ್ಸಿ ತರ ಕಚ್ಚಾಡ್ತಾನೆ ಇರ್ತಾರೆ. ಇನ್ನೇನ್ ಸಿನಿಮಾ ಮುಗಿಬೇಕು ಡಡಾ ಅಂತ ತಪ್ಕೊಂಡು ರಾಜ ಮುದ್ದು ರಾಜ ಅಂತ ಹಾಡೋದ್ ನಾವ್ ನೋಡಿಲ್ವಾ? ಅವ್ರು ಕಿತ್ತಾಡೋದೇ ಮುದ್ದಾಡಕ್ಕೆ. ಗೌರಿ ನೋಡ್ತಾ ಇರೋ, ಆದಷ್ಟು ಬೇಗ ಅವನು ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಅವಳ ಕೈಗೊಂದ್ ಮಗ, ನಿನ್ ಕೈಗೊಂದ್ ಚೆಂಬು. ದೀಪ ಯೋಚನೆ ಮಾಡು. ಬರ್ಲಾ?